ಎಲ್ಲರಿಗೂ ಕೈ ಸಿಹಿಗೆ ಸ್ವಾಗತ, ನಮಸ್ಕಾರ. ಲಾಸ್ಟ್ ಟೈಮು ನಿಮಗೆ ಹೆಮ್ಮಿಂಗ್ ಮಾಡೋದು, ಉಕ್ಸ್ ಹಾಕೋದು ಮತ್ತು ಪ್ರೆಸ್ ಬಟನ್ ಹಾಕೋದನ್ನೆಲ್ಲ ತೋರಿಸ್ಕೊಟ್ಟಿದ್ದೀವಿ. ಈಗ ಸ್ಕರ್ಟ್ ಪೇಪರ್ ಕಟ್ಟಿಂಗ್ ಮತ್ತು ಬಟ್ಟೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಇವಾಗ ಸ್ಕರ್ಟ್ ಅಳತೆ ಉದ್ದ 14, ಸೊಂಟದ ಅಳತೆ 22. ಇವಾಗ ನಾವು ಉದ್ದ 14 ತಗೋಬೇಕು. ಅದರಲ್ಲಿ ಸೊಂಟದ್ದು ಪಟ್ಟಿ 2 ಇಂಚು, ಸೊಂಟದ ಪಟ್ಟಿ ಮೇಲೆ 2 ಇಂಚು ಬರುತ್ತೆ. ಆ 2 ಇಂಚು ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ 12 ಬರುತ್ತೆ. ಉದ್ದದಲ್ಲಿ 14, ಪಟ್ಟಿ 2 ಇಂಚು ಮೈನಸ್ಸು 12. ಈ 12ನ ಉದ್ದ ಇಟ್ಕೊಳ್ಳೋಣ. ಇಲ್ಲಿ 12, ಇಲ್ಲಿಗೆ ಮಾರ್ಕ್ ಹಾಕೊಳ್ಳೋದು. ಮತ್ತು ಇವಾಗ ಅಗಲ, ನಮ್ಗೆ ಅಗಲ ಎಷ್ಟು ಬೇಕು, ಸೊಂಟದ ಅಳತೆ ಎಷ್ಟು 22, ಅದಕ್ಕೆ ಡಬ್ಬಲ್ ಬೇಕಾಗುತ್ತೆ. ಅಂದರೆ 2ರಷ್ಟು, ಅಂದರೆ 44. 22 × 2 44 ಇಂಚು ಅಗಲ ಬೇಕಾಗುತ್ತೆ ನೆರಿಗೆಗೆ. ಇವಾಗ ನಾವಿಲ್ಲಿ ಪೇಪರ್ನಲ್ಲಿ ಒಂದೇ ತೋರಿಸ್ತೀನಿ, 22. ಬಟ್ಟೆನಲ್ಲಿ ಡಬಲ್ ಮಾಡ್ಕೊಳ್ಳೋದು. ಇಲ್ಲಿಗೆ ಅಗಲ ಇಷ್ಟು ಬೇಕಾಗುತ್ತೆ. ಈ ಅಗಲ 22, 2ರಷ್ಟು ಡಬಲ್. ಉದ್ದ ಬಂದು 14ಕ್ಕೆ 2 ಇಂಚು ಮೈನಸ್ ಮಾಡಿ 12 ಉದ್ದ, 22, 44 ಅಗಲ. ಇಷ್ಟೇ ಸ್ಕರ್ಟಿಂದು ಕಟ್ಟಿಂಗು, ಬರೀ ಉದ್ದ ಮತ್ತು ಅಗಲ. ನೀವು ಈ ಉದ್ದ ಅಗಲ ತಗೊಳ್ಳೋದು ಕಲ್ತ್ಕೊಂಡ್ರೆ ಸುಮಾರು ಬಟ್ಟೆಗಳು ಹೊಲ್ಕೋಬೋದು. ದಿಮ್ ಕವರು, ಬ್ಯಾಗು ಎಲ್ಲ ಅಷ್ಟೇ. ಉದ್ದ ಎಷ್ಟು, ಅಗಲ ಎಷ್ಟು, ಮತ್ತು ಹೊಲಿಯೋದಕ್ಕೆ ಅರ್ಧ ಇಂಚು ಆ ಥರ ಇಟ್ಕೊಂಡು ಸುಮಾರು ಬಟ್ಟೆಗಳು ಹೊಲಿದು ಪ್ರಾಕ್ಟೀಸ್ ಮಾಡ್ಕೋಬೋದು. ಇವಾಗ ಇದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ನೋಡಿ ಕಲಿತು ಕಮೆಂಟ್ ಮೂಲಕ ತಿಳಿಸ್ಬೇಕು, ಏನು ಕಲ್ತಿದ್ದೀರಾ, ಏನು ಅರ್ಥ ಆಗಿಲ್ಲ ಅದನ್ನ. ಇವಾಗ ಇದು ಸ್ಕರ್ಟ್ನ ಉದ್ದ ಮತ್ತು ಅಗಲ. ಇದನ್ನ ಬಟ್ಟೆನಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಇದು ಬಟ್ಟೆನಲ್ಲಿ ನೋಡಿ, ಡಬ್ಬಲ್ ತಗೊಂಡಿದ್ದೀನಿ. 2ರಷ್ಟು, 22 + 22, 2ರಷ್ಟು ಅಗಲ. ಇದು ಬಟ್ಟೆ ಉದ್ದ ಮಾತ್ರ ಸೇಮ್, 12 ಇಂಚು ಉದ್ದ, 22 ಇಂಚು ಅಗಲ. ನೆಕ್ಸ್ಟು ಪಟ್ಟಿ. ಪಟ್ಟಿಗೆ ಇಲ್ಲಿ 4 ಇಂಚ್ ಅಥವಾ 5 ಇಂಚ್ ಇಟ್ಕೋಬೇಕು. 4 ಇಂಚ್ ಇದ್ರೂ ಪರವಾಗಿಲ್ಲ, 5 ಇಂಚ್ ಇದ್ರೂ ಪರವಾಗಿಲ್ಲ. ಅಂದರೆ ಡಬಲ್ ಫೋಲ್ಡ್ ಮಾಡಿದ್ರೆ 2 ಇಂಚ್ ಬರುತ್ತೆ. ಮತ್ತು ಅಗಲ ಬಂದು 22ರಲ್ಲಿ ಅರ್ಧ, ಅಂದರೆ 11. ಇಷ್ಟು ನಮಗೆ ಸೊಂಟದ ಅಳತೆ ಬೇಕಾಗುತ್ತೆ. ಇದು ಎಕ್ಸ್ಟ್ರಾ 1.5 ಇಂಚು ಫೋಲ್ಡ್ ಮಾಡೋಕ್ಕೆ 1.5 ಇಂಚ್ ಬೇಕಾಗುತ್ತೆ.
11 ಪ್ಲಸ್ 1.5 12.5. ಇಷ್ಟೇ ಇದು ಅಳತೆ ತಗೊಳ್ಳೋದು, ಕಟ್ ಮಾಡೋದು ಎರಡೂ ಈಸಿ. ಸ್ಕರ್ಟ್ಗೆ ಬರೀ ಉದ್ದ ಮತ್ತು ಅಗಲ ಅಷ್ಟೇ. ಈ ಥರ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡ್ರೆ ನಾವು ಇದಿಷ್ಟು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಈ ಕಡೆನೂ ಅಷ್ಟು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಆವಾಗ ಕರೆಕ್ಟ್ ಸೊಂಟದ ಅಳತೆ ಬರುತ್ತೆ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನಮಸ್ಕಾರ.